I welcome you to Swargam Universal Studies YouTube channel. My name is Ganesh Rathod, English teacher on this platform. ವಿದ್ಯಾರ್ಥಿಗಳೇ, ನಾವು ಇವತ್ತು ಇಂಗ್ಲಿಷ್ ಕಲಿಯಲಿಕ್ಕೆ ವೆರಿ ಬೇಸಿಕ್ ಪಾಯಿಂಟ್ ಆಗಿರುವ ಇಂಗ್ಲಿಷ್ ಅಕ್ಷರಗಳ ಕನ್ನಡ ಉಚ್ಚಾರ ಎಂಬ ಸರಣಿಗೆ ನಾನು ನಿಮಗೆ ಸ್ವಾಗತ ಕೋರುತ್ತೇನೆ. ವಿದ್ಯಾರ್ಥಿಗಳೇ, ನಾವು ಇಂಗ್ಲಿಷ್ ಕಲಿಯಲಿಕ್ಕೆ ಹೋಗುವಾಗ ಅದು ಹೇಗೆ ಓದಿಕೊಳ್ಳಬೇಕು ಎಂಬುದರ ಬಗ್ಗೆ ನಮಗೆ ಫಸ್ಟ್ ಅವೇರ್ ಇರಬೇಕು. ಅದಕ್ಕಾಗಿ ನಾವು ಇಂಗ್ಲಿಷ್ ನ 26 ಅಕ್ಷರಗಳು ಎ ನಿಂದ ಝೆಡ್ ವರೆಗೂ ಎಲ್ಲಾ 26 ಅಕ್ಷರಗಳು ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬೇರೆ ಬೇರೆ ತರಹಾಗಿ ಪ್ರೊನೌನ್ಸಿಯೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಯಾವ ಸಂದರ್ಭದಲ್ಲಿ ಯಾವ ಅಕ್ಷರ ಹೇಗೆ ಉಚ್ಚಾರಣೆ ಮಾಡಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಅದಕ್ಕೆ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ನಾವು ಎ ನಿಂದ ಝೆಡ್ ವರೆಗೆ ನೋಡುವಾಗ ನಮಗೆ ಮೊದಲ ಅಕ್ಷರ ಆಗಿರುವ ಎ ಎಂಬ ಅಕ್ಷರ ಏನಿದೆ ನಮಗೆ ಅ, ಆ, ಎ, ಆ ಮತ್ತು ಅ ಎಂಬ ಉಚ್ಚಾರಣೆಯನ್ನು ಹೊಂದಿದೆ. ಸೊ ಈ 5 ತರಹದ ಉಚ್ಚಾರಣೆಗಳನ್ನು ನಾವು ಯಾವಾಗ ಉಚ್ಚಾರಣೆ ಮಾಡಬೇಕು, 5 ತರಹದ ಸೌಂಡ್ಗಳನ್ನು ಅಂದರೆ ನಾವು ಪ್ರತಿಯೊಂದು ಅಕ್ಷರಗಳ ಮೇಲೆ ಒಂದೊಂದು ವಿಡಿಯೋಗಳನ್ನು ಮಾಡುತ್ತಾ ಪ್ರತಿಯೊಂದು ವಿಡಿಯೋ ಲೆಕ್ಚರ್ ನೀವು ನೋಡಿ ಅದಕ್ಕೆ ನೋಟ್ಸ್ ಅನ್ನು ಮಾಡ್ಕೊಳ್ಬೇಕು. ಎಕ್ಸಾಂಪಲ್, ಈಗ ನೋಡಿ ನೀವೇ, ನಾವು ಎ ಅಕ್ಷರ ಅಂದ್ರೆ ನಮಗೆ ಎ ಅಕ್ಷರ ಇದೆ. ಈ ಎ ಅಕ್ಷರ 2 ಕಾನ್ಸನೆಂಟ್ ಗಳ ನಡುವೆ ಬಂದಾಗ ಎ ಅನ್ನು ನಾವು ಆ ಎಂದು ಉಚ್ಚಾರಣೆ ಮಾಡಬೇಕು. ಅಂದ್ರೆ 2 ಕಾನ್ಸನೆಂಟ್ ಗಳ ನಡುವೆ ಎ ಬಂದಾಗ ಎ ಸೌಂಡ್ ಅನ್ನು ನಾವು ಆ ಎಂದು ಉಚ್ಚಾರಣೆ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್, ಜಿ ಎ ಪಿ ಗ್ಯಾಪ್, ನೋಡಿ ಇಲ್ಲಿ ಟಿ ಎ ಪಿ ಕ್ಯಾಪ್. ಈಗ ನೋಡಿ ಸಿ ಎ ಪಿ ಕ್ಯಾಪ್. ಈ ರೀತಿಯಾಗಿ ಪ್ರತಿಯೊಂದು ಅಕ್ಷರ ಅಂದ್ರೆ ಎ ಲೆಟರ್ ಬಂದಾಗ ಅದಕ್ಕೆ ಯಾವ ರೀತಿ ಉಚ್ಚಾರಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಸಮಗ್ರವಾಗಿ ಈ ಒಂದು ಸರಣಿಯಲ್ಲಿ ನೋಡ್ತಾ ಹೋಗೋಣ. ಇದೇ ರೀತಿಯಾಗಿ ನಮ್ಗೆ ಮತ್ತೊಂದು ಅಕ್ಷರ ಏನಿದೆ, ಬಿ ಎಂಬ ಅಕ್ಷರ. ಬಿ ನೋಡಿ, ಸಾಮಾನ್ಯವಾಗಿ ನಾವು ಇಂಗ್ಲಿಷ್ ಅಲ್ಲಿ ಮಾತನಾಡುವಾಗ ಬಿ ಒಂದು ಸೌಂಡ್ ಇದೆ, ಹಾಗೂ ನಮ್ಮ ಇಂಡಿಯನ್ ಆಕ್ಸೆಂಟ್ ಅಲ್ಲಿ ಭ ಎಂಬ ಉಚ್ಚಾರಣೆ ಕೂಡ ಇದೆ. ಅದು ಯಾವಾಗ ನಾವು ಉಚ್ಚಾರಣೆ ಮಾಡಬೇಕು ಎಂಬುದು ವಿಡಿಯೋ ಸರಣಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಾದ ಮೇಲೆ ಸಿ ಅಕ್ಷರ ಏನಿದೆ ನಮಗೆ ಕ, ಸ, ಚ. ಅಂದ್ರೆ ನಾವು ಸಿ ಅಕ್ಷರಗಳು ಬಂದಾಗ ಸಿ ಎಚ್, ಇದಕ್ಕೆ ನಾವು ಚ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು, ಇದಕ್ಕೆ ನಾವು ಕ ಎಂದು ಯಾವಾಗ ಉಚ್ಚಾರಣೆ ಮಾಡಬೇಕು. ಹಾಗೆ ಸಿ ಒಂದೇ ಅಕ್ಷರ ಬಂದಾಗ ಅದಕ್ಕೆ ನಾವು ಕ ಹಾಗೂ ಸ ಈ ಅಕ್ಷರಗಳು ಯಾವಾಗ ಉಚ್ಚಾರಣೆ ಮಾಡಬೇಕು, ಈ ಸೌಂಡ್ ನಾವು ಅಂತ ಇದೇ ಒಂದು ವಿಡಿಯೋ ಸರಣಿಯಲ್ಲಿ ನಾವು ನೋಡ್ತಾ ಹೋಗೋಣ. ಅದಾದ್ಮೇಲೆ ಅದೇ ರೀತಿಯಾಗಿ ನಮ್ಗೆ ಡಿ ಎಂಬ ಅಕ್ಷರ ಇದೆ. ಡಿ ಎಂಬ ಅಕ್ಷರಕ್ಕೆ ನಮ್ಮ ಕನ್ನಡ ಒಂದು ಉಚ್ಚಾರಣೆ ಸರಣಿಯಲ್ಲಿ ನಾವು ಅದಕ್ಕೆ ದ, ಧ ಮತ್ತು ಡ, ಢ ಎಂಬ ಉಚ್ಚಾರಣೆ ಇದೆ. ಆದ್ರೆ ಇಂಗ್ಲಿಷ್ ಅಕ್ಷರದಲ್ಲಿ ಏನಿದೆ ನಮ್ಗೆ ದ ಮತ್ತು ಡ ಎಂಬ 2 ಉಚ್ಚಾರಣೆಗಳಿವೆ. ಇದಕ್ಕೆ ನಾವು ಮತ್ತು ಈ ಸರಣಿಯಲ್ಲಿ ಪ್ರತಿಯೊಂದು ಲೆಟರ್ಗೆ ಒಂದೊಂದು ವಿಡಿಯೋ ಮಾಡುವಾಗ ನಾವು ಪ್ರತಿಯೊಂದು ವಿಡಿಯೋ ಬಗ್ಗೆ ಇರುವ ನಿಮಗೆ ಎಲ್ಲಾ ಆತಂಕಗಳು, ಅಂದ್ರೆ ಡಿ ಬಂದಾಗ ಯಾವ ಒಂದು ಉಚ್ಚಾರಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ವಿಡಿಯೋ ಸರಣಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಾದ ಮೇಲೆ ಇ ಎಂಬ ಲೆಟರ್ ಬಂದಾಗ ನಾವು ಅದಕ್ಕೆ ಕೆಲವೊಮ್ಮೆ ಎ ಅಂತ ಹೇಳ್ತೀವಿ, ಕೆಲವೊಮ್ಮೆ ಇ ಅಂತ ಉಚ್ಚಾರಣೆ ಮಾಡ್ತೀವಿ, ಕೆಲವೊಮ್ಮೆ ಅ ಕೂಡ ಉಚ್ಚಾರಣೆ ಮಾಡ್ತೀವಿ. ಅದು ಕೂಡ ನಾವು ವಿಡಿಯೋ ಸರಣಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದಾದ ಮೇಲೆ ಎಫ್ ಬಂದಾಗ ಫ ಎಂದು ಉಚ್ಚಾರಣೆ ಮಾಡ್ತೀವಿ ನಾವು. ಅದೇ ರೀತಿಯಾಗಿ ಜಿ ಬಂದಾಗ, ಅದೇ ರೀತಿಯಾಗಿ ಎಫ್ ಲೆಟರ್ ಬಂದಾಗ ನಾವು ಅದಕ್ಕೆ ಒಂದೇ ಸೌಂಡ್ ಇದೆ, ಅದಕ್ಕೆ ನಾವು ಫ ಎಂಬ ಉಚ್ಚಾರಣೆ ಇದೆ. ಅದಾದ ಮೇಲೆ ಜಿ ಅಕ್ಷರ ಬಂದಾಗ 3 ಉಚ್ಚಾರಣೆ ಇದೆ. ಯಾವುದು? ಗ ಹೇಳ್ತೀವಿ, ಜ ಹೇಳ್ತೀವಿ ಮತ್ತು ಘ ಕೂಡ ಹೇಳ್ತೀವಿ ನಾವು ಅದಕ್ಕೆ. ಅದಾದ ಮೇಲೆ ಎಚ್ ಎಂಬ ಅಕ್ಷರ, ಅದಕ್ಕೆ ಹ ಎಂಬ ಉಚ್ಚಾರಣೆ ಇದೆ. ಅದಾದ ಮೇಲೆ ಆ ಲೆಟರ್ ಬಂದಾಗ ನಾವು ಇ ಅಂತ ಹೇಳ್ತೀವಿ ಹಾಗೂ ಕೆಲವೊಮ್ಮೆ ಐ ಎಂಬ ಉಚ್ಚಾರಣೆ ಮಾಡ್ತೀವಿ. ಐ ನಂತರ ನಮಗೆ ಇರುವ ಲೆಟರ್ ಯಾವಂದ್ರೆ, ಐ ನಂತರ ಇರುವುದು ನಮಗೆ ನೆಕ್ಸ್ಟ್ ಲೆಟರ್ ಜೆ. ಜೆ ಅನ್ನು ನಾವು ಜ, ಝ ಹಾಗೂ ಕೆ ಅನ್ನು ಕ, ಖ, ಎಲ್ ಬಂದಾಗ ಲ, ಎಂ ಬಂದಾಗ ಮ ಮತ್ತು ನಾವು ಇದಕ್ಕೆ ಒತ್ತಕ್ಷರ ಮ ಎಂಬುದು ನಾನು ಎಲ್, ಎಂ ಬಂದಾಗ ನಾವು ಅದಕ್ಕೆ ಮ ಎಂದು ಉಚ್ಚಾರಣೆ ಮಾಡಬೇಕು. ಅದಾದ್ಮೇಲೆ ನ, ಅದಾದ ಮೇಲೆ ಎನ್ ಅನ್ನು ನಾವು ನ ಎಂದು ಉಚ್ಚಾರಣೆ ಮಾಡಬೇಕು. ಅದಾದ್ಮೇಲೆ ಓ ಅನ್ನು ಆ ಮತ್ತು ಓ, ಅಂದ್ರೆ ಓ ಬಂದಾಗ ನಾವು ಆರೆಂಜ್,
ಅಂತ ಹೇಳ್ತೀವಿ. ಅದು ಯಾವ ಸಂದರ್ಭದಲ್ಲಿ ಆ ಎಂಬ ಉಚ್ಚಾರಣೆ ಹೊಂದಿದೆ ಎಂಬುದರ ಬಗ್ಗೆ ನಾವು ನೋಡೋಣ. ಅದಾದ್ಮೇಲೆ ಪಿ ನಾವು ಪ ಮತ್ತು ಫ ಎಂದು ಉಚ್ಚಾರಣೆ ಮಾಡ್ತೀವಿ. ಅದಾದ್ಮೇಲೆ ಏನಿದೆ ನಮ್ಗೆ ಕ್ಯೂ, ಕ್ಯೂ ನಾವು ಆಸ್ ಇಟ್ ಈಸ್ ಕ್ಯೂ ಅಂತ ಕೂಡ ಉಚ್ಚಾರಣೆ ಮಾಡ್ತೀವಿ ಮತ್ತು ಕೆಲವೊಮ್ಮೆ ಕ ಎಂದು ಹೇಳ್ತೀವಿ. ನೆಕ್ಸ್ಟ್ ಆರ್, ಆರ್ ಬಂದಾಗ ರ, ಎಸ್ ಬಂದರೆ ಅದಕ್ಕೆ ಸ, ಶ, ಶ. ಇದಕ್ಕೆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಯಾವಾಗ ಉಚ್ಚಾರಣೆ ಮಾಡಬೇಕು ಎಂಬುದರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಲೆಟರ್ ಇರುವುದು ಟಿ. ಟಿ ಅನ್ನು ನಾವು ಅದಕ್ಕೆ ತ, ಥ, ಟ, ಠ ಎಂಬ 4 ಉಚ್ಚಾರಣೆಗಳಿವೆ. ನೆಕ್ಸ್ಟ್ ಯು ನಾವು ಕೆಲವೊಮ್ಮೆ ಅ, ಕೆಲವೊಮ್ಮೆ ಯು ಎಂಬ ಉಚ್ಚಾರಣೆ ನೋಡ್ತೀವಿ. ಸ್ಟಾಪ್. ಯು ಬಂದಾಗ ನಮಗೆ ಅ, ಉ ಮತ್ತು ಯು ಎಂಬ ಉಚ್ಚಾರಣೆ ಇದೆ. ಸ್ನೇಹಿತರೆ, ಇಲ್ಲಿ ನಾವು ಓ ಅನ್ನು ನಾವು ಆ, ಓ ಮತ್ತು ಉ ಕೂಡ ಹೇಳ್ತೀವಿ, ಉ ಕೂಡ ಉಚ್ಚಾರಣೆ ಮಾಡ್ತೇವೆ. ಅದಾದ ಮೇಲೆ ಏನಿದೆ ನಮ್ಗೆ ವಿ, ವಿ ನಾವು ಆಸ್ ಇಟ್ ಈಸ್ ಆಗಿ ವ ಎಂಬ ಉಚ್ಚಾರಣೆ ಇದೆ. ಡಬ್ಲ್ಯೂ ಗೆ ವ, ಎಕ್ಸ್ ಬಂದಾಗ ಎಕ್ಸ್ ಕೂಡ ಹೇಳ್ತೇವೆ, ಅದಕ್ಕೆ ನಾವು ಝ ಎಂಬ ಉಚ್ಚಾರಣೆ ಕೂಡ ಹೇಳ್ತೇವೆ. ಅದಾದ್ಮೇಲೆ ಏನಿದೆ ವಾಯ್ ಬಂದಾಗ ಅದಕ್ಕೆ ಯ ಮತ್ತು ಇ ಎಂಬ ಉಚ್ಚಾರಣೆ, ಹಾಗೂ ಝೆಡ್ ಬಂದಾಗ ಝ ಮತ್ತು ಝ, ಜ ಮತ್ತು ಝ ಎಂಬ ಉಚ್ಚಾರಣೆ ಇದೆ. ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇಲ್ಲಿವರೆಗೆ ನಾವು ಎ ನಿಂದ ಝೆಡ್ ವರೆಗೆ ಯಾವ ಒಂದು ಅಕ್ಷರ ಏನು ಉಚ್ಚಾರಣೆ ಹೊಂದಿದೆ ಎಂಬುದರ ಬಗ್ಗೆ ನಾವು ಝೆಡ್ ವರೆಗೆ ಎಲ್ಲಾ ಅಕ್ಷರಗಳ ಉಚ್ಚಾರಣೆಗಳನ್ನು ನಾವು ಈಗ ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ಎಲ್ಲಾ ವಿಡಿಯೋ ಅಂದ್ರೆ ಒಂದು ಲೆಟರ್ಗೆ ಒಂದೊಂದು ವಿಡಿಯೋ ಮಾಡಿ ನಿಮಗೆ ಎಲ್ಲಾ ಹೇಗೆ ಉಚ್ಚಾರಣೆ ಮಾಡಬೇಕು, ಪ್ರೊನೌನ್ಸಿಯೇಷನ್ ನಿಮ್ಗೆ ತೊಂದರೆ ಆಗಿದ್ದರೆ ಹೇಗೆ ಓದಿಕೊಳ್ಳಬೇಕು ಎಂಬುದರ ಬಗ್ಗೆ ನಿಮಗೆ ಆತಂಕವಿದ್ರೆ ಈ ಒಂದು ವಿಡಿಯೋ ಸರಣಿಗೆ ನೀವು ಜಾಯಿನ್ ಆಗಿ ಮತ್ತು ತಪ್ಪದೆ ಎಲ್ಲಾ ವಿಡಿಯೋಗಳನ್ನು ನೋಡಬೇಕು. ವಿದ್ಯಾರ್ಥಿಗಳೇ, ಇದೇ ಒಂದು ಈ ಒಂದು ವಿಡಿಯೋನ ನಾವು ಈಗ ನೋಡಿದ ಎಲ್ಲಾ ಟಾಪಿಕ್ ನೀವು ಒಂದು 5 ಸೆಕೆಂಡ್ ಅಲ್ಲಿ ನೀವು ಇದಕ್ಕೆ ಪಾಸ್ ಮಾಡಿ ನೀವು ಅದಕ್ಕೆ ನಿಮ್ಮ ನೋಟ್ಬುಕ್ ಅಲ್ಲಿ ರೈಟಿಂಗ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಏನಂದ್ರೆ ಎ ನಿಂದ ಝೆಡ್ ವರೆಗೆ ಒಂದು ಇಂಟ್ರಡಕ್ಟರಿ ಅಂದ್ರೆ ಹೇಗೆ ಯಾವ ಲೆಟರ್ ಯಾವ ಉಚ್ಚಾರಣೆ ಹೊಂದಿದೆ ಎಂಬುದರ ಬಗ್ಗೆ ನಾವು ಸ್ವಲ್ಪ ಪೀಠಿಗೆ ನೋಡಿಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಪ್ರತಿಯೊಂದು ಲೆಟರ್ಗೆ ಒಂದೊಂದು ವಿಡಿಯೋ ಅನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಎ ನಿಂದ ಝೆಡ್ ವರೆಗೆ ಹೇಗೆ ಉಚ್ಚಾರಣೆ ಮಾಡಬೇಕು ಎಂಬುದರ ಬಗ್ಗೆ ಇಂಟ್ರಡಕ್ಷನ್ ಆಯಿತು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಾವು ಎ ನಿಂದ ಝೆಡ್ ವರೆಗೆ ಒಟ್ಟು 26 ಅಕ್ಷರಗಳ ಒಂದು ವಿಡಿಯೋ ಸರಣಿಗಳು ನಾವು ಇದೇ ಚಾನೆಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಧನ್ಯವಾದ.